ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ತುಂಬಾ ಸ್ಪೆಷಲ್ ಆಗಿ ಫಿಶ್ ಪ್ರಿಯರಿಗಂತೂ ತುಂಬಾ ಇಷ್ಟವಾಗುವಂತಹ ಬಾಂಗ್ಡಾ ಮೀನ್ ಫಿಶ್ ಫ್ರೈಯನ್ನು ಮಾಡ್ತಿದ್ದೀನಿ. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ನಾನಿಲ್ಲಿ 1 kg ಆಗುವಷ್ಟು ಬಾಂಗ್ಡಾ ಮೀನನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಈ ಥರ ಕಟ್ ಮಾಡಿ ತೊಗೊಂಡ್ರೆ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಒಂದು ಪ್ಲೇಟ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದರೆ ಕೋಟೆಡ್ ಚೆನ್ನಾಗಿ ನಿಲ್ಲುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಕೆಂಪು ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ತಿದ್ದೀನಿ, ರೆಡ್ ಚಿಲ್ಲಿ ಪೌಡರ್. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ನಾನು ಹಾಕ್ತಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕೋಟೆಡ್ ಚೆನ್ನಾಗಿ ಹಿಡಿಯುತ್ತೆ ಈ ರವಾ ಬಾಂಗ್ಡಾ ಫಿಶ್ ಫ್ರೈಗೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಅರ್ಧ ಗಂಟೆಯಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಅದರ ರಸವನ್ನು ನಾನು ಹಾಕ್ತಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣು ರಸವನ್ನು ಹಾಕ್ತಿದ್ದೀನಿ. ಹುಣಸೆ ಹಣ್ಣು ರಸವನ್ನು ಹಾಕಲಿಲ್ಲ ಅಂದರೆ ನಿಂಬೆಹಣ್ಣು ರಸವನ್ನು ಹಾಕಿದರೆ ನಡೆಯುತ್ತೆ. ಆದರೆ ಹುಣಸೆ ಹಣ್ಣು ರಸ ತುಂಬಾ ಟೇಸ್ಟ್ ಬರುತ್ತೆ. ಸ್ವಲ್ಪ ಗಟ್ಟಿ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ನೀವು ಈ ಥರನಾಗಿ ಕಲಿಸ್ಕೋಬೇಕು. ಇವಾಗ ಎಲ್ಲ ಫಿಶ್ಗೆ ಆ ಮಸಾಲೆಯನ್ನು ನಾನು ಅಪ್ಲೈ ಮಾಡ್ತಿದ್ದೀನಿ. ಈ ಥರ ಬಾಂಗ್ಡಾ ಮೀನು ರವಾ ಫಿಶ್ ಫ್ರೈಯನ್ನೊಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟ್ ಕೊಡುತ್ತೆ. ಇವಾಗ ಎಲ್ಲ ಮೀನುಗಳಿಗೆ ನಾನು ಈ ಮಸಾಲೆಯನ್ನು ಚೆನ್ನಾಗಿ ಹಚ್ತಿದ್ದೀನಿ. ಸುಮಾರು ಒಂದು ಅರ್ಧ ಗಂಟೆ ಬಿಟ್ಟರೆ ಕೋಟೆಡ್ಡು ಚೆನ್ನಾಗಿ ನಿಲ್ಲುತ್ತೆ ಮತ್ತು ಚೆನ್ನಾಗಿ ಮೀನೆಲ್ಲ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗೆ ನಾನಿಲ್ಲಿ ಸೂಜಿ ರವಾನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವಷ್ಟು ನಾನು ಸೂಜಿ ರವಾವನ್ನು ಹಾಕ್ತಿದ್ದೀನಿ. ಬಾಂಬೆ ರವಾ ಅಂತಾರಲ್ಲ ಅದು. ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೀನಿ. ಇಲ್ಲವಾದರೆ ಸಪ್ಪೆ ಸಪ್ಪೆ ಬರುತ್ತೆ. ಹಾಗಾಗಿ ನಾನು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಎಲ್ಲ ರವವನ್ನು ಮಿಕ್ಸ್ ಮಾಡಿದ ಮೇಲೆ ಒಂದೊಂದೇ ಫಿಶನ್ನು ನಾನಿಲ್ಲಿ ಈ ರವದಲ್ಲಿ ಡಿಪ್ ಮಾಡ್ಕೋಬೇಕು. ತುಂಬಾ ಟೇಸ್ಟ್ಫುಲ್ಲಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ಹೋಟೆಲ್ ಶೈಲಿಯಲ್ಲಿ ಈ ಥರ ಬಾಂಗ್ಡಾ ಮೀನು ರವಾ ಫ್ರೈಯನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಈಸಿ ಮೆಥಡಲ್ಲಿ ಇವಾಗ ನಾನು ಈ ರವಾ ಫ್ರೈಯನ್ನು ಮಾಡ್ತಿದ್ದೀನಿ. ಈ ಎಲ್ಲ ಫಿಶ್ಗೆ ಈ ರವಾ ಫ್ರೈಯನ್ನು ಚೆನ್ನಾಗಿ ಡಿಪ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಫ್ರೈಯನ್ನು ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಎಲ್ಲ ರವಾವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಎಣ್ಣೆಯನ್ನು ಕಾಸ್ಕೊಂಡಿದ್ದೀನಿ. ಹಾಗೆ ಮೀನನ್ನು ಎಣ್ಣೆಯೆಲ್ಲ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಫ್ರೈಯನ್ನು ಮಾಡ್ಕೋಬೇಕು. ಎರಡೂ ಸೈಡಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಬಾಂಗ್ಡೆ ಮೀನು ತುಂಬಾ ಟೇಸ್ಟಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ತುಂಬಾ ರುಚಿಕರವಾದ ಈ ಬಾಂಗ್ಡಾ ಮೀನನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ರೋಡ್ ಸೈಡ್ನಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ಈ ರವಾ ಫ್ರೈಯನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಷ್ಟೇ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ನೀವು ಮಾಡ್ಕೋಬೋದು. ಇವಾಗ ನಿಮ್ಮ ಅಡ್ಜಸ್ಟ್ಮೆಂಟ್ ಪ್ರಕಾರ ನೀವು 2 ರಿಂದ 3 ಮೀನುಗಳನ್ನು ಇದರಲ್ಲಿ ಹಾಕಿ ಫ್ರೈಯನ್ನು ಮಾಡ್ಕೋಬೋದು. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ಬರುತ್ತೆ. ಇವಾಗ ರೆಡಿಯಾಗಿದೆ ಬಾಂಗ್ಡಾ ಮೀನ್ ರವಾ ಫ್ರೈ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ಬಾಂಗ್ಡಾ ಮೀನು ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ. ಇದೇ ಥರನಾಗಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಕೂಡ ಮಾಡ್ಕೋಬೋದು. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.